ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಹ. ನಮಸ್ಕಾರ. ಈ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತವರಿಗೆ ಅವರ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಜ್ಯೋತಿಷ್ಯದ ಮೂಲಕವಾಗಿ ನಾವು ಉತ್ತರ ಪಡಿಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿಷಯಗಳನ್ನ ಹೇಳ್ಬೇಕು. ನೋಡಿ, ಜಾತಕಗಳನ್ನ ಹೊಂದಾಣಿಕೆ ಮಾಡ್ತೀವಿ. ಗಣಕುಟ ಸಾಲಾವಳಿ ಅಂತೇಳಿ 36ಕ್ಕೆ 18 ಗಣಗಳು ಬಂದಿದೆ ಅಂತೀವಿ, ಮನುಷ್ಯ ಗಣ ಪ್ರಾಣಿ ಗಣ ಅಂತೀವಿ. ಇದರ ಮೂಲಕವಾಗಿ ಆ ಮ್ಯಾಚ್ ಮೇಕಿಂಗ್ ಮಾಡಿಸ್ಕೊಂಡಿರೋರು ಎಲ್ಲರೂ ಚೆನ್ನಾಗಿದಾರ? ಯಾರಿಗೂ ಸೆಪರೇಷನ್ ಡೈವರ್ಸೇ ಆಗಿಲ್ವಾ? ಹಾಗಾದ್ರೆ ತುಂಬಾ ಜನಕ್ಕಾಗಿದೆ. ತುಂಬಾ ಸ್ಕೋರ್ ಬಂದವರಿಗೆ ಆಗಿದೆ. ಮೂಲ ನಕ್ಷತ್ರ ಅಂತೇಳಿ ಜಾತಕಗಳನ್ನ ರಿಜೆಕ್ಟ್ ಮಾಡ್ತೀವಿ. ನನ್ಗೆ ಬಹಳ ಜನ ಕಾಲ್ ಮಾಡ್ತಾರೆ, ಮೂಲ ನಕ್ಷತ್ರ ಅಂತೇಳಿ ರಿಜೆಕ್ಟ್ ಮಾಡಿದ್ರು ಸರ್ ಅಂತ. ಹಾಗಾದ್ರೆ ಮೂಲ ನಕ್ಷತ್ರದಲ್ಲಿ ಹುಟ್ಟದಂತವ್ರು ಎಲ್ಲರಿಗೂ ಸೆಪರೇಷನ್ ಆಗತ್ತಾ? ಕೆಟ್ಟದಾಗಿದೆಯಾ? ಇಲ್ಲ. ಕುಜದೋಷ ಅಂತ ರಿಜೆಕ್ಟ್ ಮಾಡ್ತೀವಿ. ಕುಜದೋಷದಲ್ಲಿ ಹುಟ್ಟದಂತವ್ರಿಗೆಲ್ಲ ರಿಜೆಕ್ಟ್ ಮಾಡಿದಾಗ ಅಂತವರೆಲ್ಲ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಿದಾರೆ, ಮ್ಯಾರಿಟಲ್ ಲೈಫಲ್ಲಿ ಇಲ್ಲ, ಸಂತೋಷವಾಗೇ ಇದ್ದಾರೆ. ನನ್ನ ಹತ್ರ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಹಾಗೆ ಭಯ ಪಡಿಸ್ತಿರೋದು ಯಾಕೆ? ಯಾಕೆಂದ್ರೆ ಪೂಜೆಗಳನ್ನ ಮಾಡಿಸ್ಲಿ ಅಂತೇಳಿ, ಜಮ್ ಸ್ಟೋನ್ಗಳನ್ನ ತಗೊಳ್ಳಿ ಅಂತೇಳಿ, ಅದ್ರ ಜೊತೆಯಲ್ಲಿ ನಿಮಗೆ ರುದ್ರಾಕ್ಷ, ಈ ತರ ಬೇರೆ ಬೇರೆ ಮಾಲೆಗಳನ್ನ ಈ ತರ ಸೇಲ್ಸ್ಗೋಸ್ಕರ ಇದು ಮಾಡ್ತಾ ಇದ್ದಾರೆ. ಗ್ರಂಥಗಳಲ್ಲಿ ಈಗ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಅಥವಾ ಬೃಹತ್ ಜಾತಕ ಆಗಿರ್ಬೋದು, ಸಾರಾವಳಿ ಆಗಿರ್ಬೋದು, ಯಾವುದೇ ಗ್ರಂಥಗಳನ್ನ ತಗೊಂಡ್ರೆ ಅಲ್ಲಿ ಈ ತರ ಭಯಪಡಿಸುವಂತ ವಿಚಾರಗಳು ಇಲ್ಲ. ಇದನ್ನ ಮತ್ತೆ ಸರಿಪಡಿಸ್ಕೊಳ್ಳೋ ರೀತಿ ಹೇಗೆ ಅಂದ್ರೆ ವೈಜ್ಞಾನಿಕವಾಗಿ ಮ್ಯಾಚ್ ಮೇಕಿಂಗ್ ಮಾಡಿಸೋದು. ಜಾತಕದಲ್ಲಿ ಗಣಕುಟ ಸಾಲಾವಳಿಗಿಂತ ಮುಖ್ಯವಾಗಿ ವ್ಯಕ್ತಿಯ ಕ್ಯಾರೆಕ್ಟರ್, ಪರ್ಸನಾಲಿಟಿ ಹೇಗಿದೆ ಅಂತ ಫಸ್ಟ್ ನೋಡಬೇಕು. ಅದಕ್ಕೆ ಹಸ್ತರೇಖೆಗಳನ್ನು ಉಪಯೋಗಿಸಬೇಕು. ರೇಖೆಗಳ ಮೂಲಕ ಅವರ ವ್ಯಕ್ತಿತ್ವ, ಪರ್ಸನಾಲಿಟಿಗ ಅನ್ಕಾಂಪ್ರಮೈಸಿಂಗ್ ನೇಚರ್ ಅಂತಾರೆ, ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಅಂತಾರೆ. ಆಮೇಲೆ ಕೆಲವರಿಗೆ ಸ್ಯಾಡಿಸ್ಟಿಕ್ ಪರ್ಸನಾಲಿಟಿ ಇರುತ್ತೆ, ಕೆಲವರಿಗೆ ಅತಿಯಾಗಿರುವಂತ ಈಗೋ ಇರುತ್ತೆ, ಬೇರೆಯವ್ರ ಮಾತು ಕೇಳುವಂತ ಬುದ್ಧಿನೇ ಇರಲ್ಲ, ಫೂಲ್ಗಳಿರ್ತಾರೆ, ಅಹಂಕಾರಿಗಳಿರ್ತಾರೆ. ಈ ತರ ಜಾತಕಗಳನ್ನ ನಾವು ರಿಜೆಕ್ಟ್ ಮಾಡ್ತಾ ಬರಬೇಕು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ವೀಕ್ನೆಸ್ಗಳು ಇರುತ್ತೆ. ತೀವ್ರ ಮಟ್ಟದಲ್ಲಿ ಜೀವನವನ್ನು ಹಾಳು ಮಾಡೋ ಮಟ್ಟಕ್ಕೆ ಅದಿರಬಾರದು. ಸೈಕಲಾಜಿಕಲ್ ಮ್ಯಾಚ್ ಮೇಕಿಂಗ್ ಮಾಡಿಸಿ. ನಂತರದಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕು, ಕರಿಯರು, ಫೈನಾನ್ಸ್ ಪ್ರತಿಯೊಂದು ಚೆನ್ನಾಗಿರ್ಬೇಕು. ಈ ರೀತಿಯಾಗಿರುವಂತ ಒಂದು ಜಾತಕಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಮ್ಯಾಚ್ ಆಗತ್ತ ನೋಡ್ಕೊಳ್ಳಿ. ಇದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಈ ತರದೊಂದು ಲಭ್ಯವಿದೆ. ನಾವೇನ್ ಮಾಡ್ತೀವಿ, ಅದರಲ್ಲಿ ಹಸ್ತರೇಖೆಗಳನ್ನು ನಾವು ನೋಡ್ತೀವಿ. ಹಸ್ತರೇಖೆಗಳು ಅಂತಂದ್ರೆ ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ ಅಂತಾನೆ ಹೇಳ್ಬೋದು. ರೇಖೆಗಳು ವ್ಯಕ್ತಿತ್ವ ಬಗ್ಗೆ ಬಹಳ ಕ್ಲಿಯರ್ ಕಟ್ ಆಗಿ ಉತ್ತರವನ್ನು ಕೊಡೋದ್ರಿಂದ ಮ್ಯಾಚ್ ಮೇಕಿಂಗ್ಗೆ ಹಸ್ತಗಳನ್ನ ಕಂಪಲ್ಸರಿ ಯೂಸ್ ಮಾಡಿ ಭೈರವಿ ಆಸ್ಟ್ರೋದಲ್ಲಿ ನೀವು ಈ ಸರ್ವಿಸ್ ತಗೋಬಹುದು. ಈಗ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ರಾಶ್ಯಾಧಿಪತಿ ಆಗಿರೋ ಚಂದ್ರ, ಸಪ್ತಮಾಧಿಪತಿ ಬಂದು ಶನಿಗ್ರಹ. ಶನಿಗ್ರಹ ಒಂದೊಂದ್ಸಲ ಈ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಏಜ್ ಡಿಫರೆನ್ಸ್ ಇರುವಂತವ್ರು, ಹೆಚ್ಚು ಏಜ್ ಆಗಿರುವಂತ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಎರಡನೇದಾಗಿ ಸಪ್ತಮಾಧಿಪತಿ ಶನಿ ಆಗಿರೋದ್ರಿಂದ ಇವರಿಗೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡುವಂಥವ್ರು, ಅಂದ್ರೆ ಜೀವನವನ್ನ ಸೀರಿಯಸ್ ಆಗಿರುವಂಥವ್ರು, ಗಂಭೀರವಾಗಿರುವಂಥವ್ರು. ಆಮೇಲೆ ಇಂಟ್ರೋವರ್ಟೆಡ್ ಪರ್ಸನಾಲಿಟಿ ಅಂತಾರೆ, ಅಂದ್ರೆ ಮನಸ್ಸೊಳಗಡೆ ಆಲೋಚನೆ ಮಾಡಿ, ಲೆಕ್ಕಾಚಾರಗಳನ್ನ ಮಾಡಿ, ಆಲೋಚನೆ ಮಾಡಿ ಹೇಳುವಂಥವ್ರು, ಎಲ್ಲ ವಿಚಾರದ ಡಿಸಿಪ್ಲಿನ್ ಅನ್ನು ಎಕ್ಸ್ಪೆಕ್ಟ್ ಮಾಡುವಂಥವ್ರು. ಶನಿಗೆ ಸಂಬಂಧಪಟ್ಟ ವ್ಯಕ್ತಿತ್ವ ಅವರಲ್ಲಿ ಇರುತ್ತೆ. ಹಾಗೇನೆ ಅವರು ಹೈಟ್ ಪರ್ಸನಾಲಿಟಿ ಇರುವಂತವ್ರು, ಮತ್ತೆ ಸೀರಿಯಸ್ ಆಗಿರೋ ವಿಚಾರಗಳಿಲ್ಲ, ಸೈಂಟಿಸ್ಟ್ಗಳ ತರ, ಪ್ರೊಫೆಸರ್ಗಳ ತರ, ಅಥವಾ ಡೀಪರ್ ಆಗಿ ರಿಸರ್ಚ್ ಮಾಡುವಂತಹ ಜಾಬ್ ಅಥವಾ ಕೆಲಸಗಳಿಂದ ಬರ್ತಾರೆ ಯೂಶುವಲ್ ಆಗಿ. ಆಮೇಲೆ ಶುಕ್ರನ ಆಧಿಪತ್ಯ ದಶಮ ಭಾವಕ್ಕೆ ಇರೋದ್ರಿಂದ ಇಂಥವ್ರು ಸಿನಿಮಾ ಕ್ಷೇತ್ರಗಳಾಗಿರ್ಬೋದು, ಕಲಾಕ್ಷೇತ್ರಗಳಾಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಕಲಾತ್ಮಕ ವಿಚಾರದಲ್ಲಿ ತಮ್ಮನ್ನು ತೊಡಸ್ಕೊಳ್ಳುವಂತ ಕೆಲಸದಲ್ಲಿ ಯೂಶುವಲ್ ಆಗಿ ಇರ್ತಾರೆ. ಈ ಒಂದು ರಾಶಿ ಹುಟ್ಟಿದಂಥವ್ರು ಇಂತಹ ಒಬ್ಬ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಶನಿಯ ಪ್ರಭಾವ ಹೇಗಿದೆ ಅಂತ ನೋಡ್ಕೋಬೇಕು. ಶನಿ ಅಲ್ಲದೆ ಶನಿ ಮತ್ತೆ ಶುಕ್ರ ಇರುವಂತಹ ಕಾಂಬಿನೇಷನ್ ಇದೆ ಅನ್ಕೊಳ್ಳಿ. ನಿಮ್ಮ ಸಪ್ತಮಾಧಿಪತಿ, ಸಪ್ತಮೇಶ ಶನಿಗ್ರಹ ಶುಕ್ರನ ಜೊತೆ ಇದ್ದಾಗ ಯೂಶುವಲ್ ಆಗಿ ತುಂಬಾ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡುವಂತ ಕಲಾವಿದರಾಗಿರ್ತಾರೆ. ಮತ್ತೆ ಕೃಷಿ ಮಾಡುವಂತವ್ರು, ಬಿಸ್ನೆಸ್ಗೆ ಸಂಬಂಧಪಟ್ಟಂತವ್ರು. ಶನಿ ಮತ್ತೆ ಬುಧಗ್ರಹ ಎರಡು ಒಟ್ಟಿಗೆ ಇದ್ದಾವೆ ಅನ್ಕೊಳ್ಳಿ ನಿಮ್ಮ ಜಾತಕದಲ್ಲಿ, ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರಾಗಿ ಅಂತವ್ರಿಗೆ ಕೃಷಿ ಭೂಮಿ ಮಾಡುವಂಥವ್ರು, ಬಿಸ್ನೆಸ್ ಮಾಡುವಂಥವ್ರು, ಎಲೆಕ್ಟ್ರಾನಿಕ್ಸ್ ಇಂಥ ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳು ಬರ್ತಾರೆ. ಸಪ್ತಮಾಧಿಪತಿ ಶನಿಗ್ರಹ ಆಗಿರೋದ್ರಿಂದ ಸಪ್ತಮ ಭಾವಾಧಿಪತಿ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಸಪ್ತಮ ಭಾವಾಧಿಪತಿ ಒಂದ್ ವೇಳೆ ಈಗಿರೋ ಹಾಗೆ ಮೀನ ರಾಶಿಯಲ್ಲೇ ಇದೆ ಅಂತ ಅನ್ಕೊಂಡ್ರೆ ಯೂಶುವಲ್ ಆಗಿ ಬಹಳ ಸ್ಪಿರಿಚುವಲ್ ಆಗಿರುವಂತ ವ್ಯಕ್ತಿಗಳಾಗಿರ್ತಾರೆ. ಧಾರ್ಮಿಕ ಸ್ವಭಾವದವರು, ಧರ್ಮದ ಬಗ್ಗೆ ಇದ್ರ ಬಗ್ಗೆ ಬಹಳಷ್ಟು ಫಾಲೋ ಮಾಡುವಂತ ಒಂದು ತುಂಬಾ ಆಧ್ಯಾತ್ಮಿಕ ಭಾವನೆ ಇರುವಂತ ವ್ಯಕ್ತಿಗಳು ಬರ್ತಾರೆ ಅವ್ರ ಲೈಫಲ್ಲಿ. ಹಾಗೇನೆ ಕರ್ಕಾಟಕ ರಾಶಿ ಹುಟ್ಟಿದಂಥವ್ರಿಗೆ ವೈವಾಹಿಕ ಜೀವನ ಬಹಳ
ಸ್ವಲ್ಪ ಪ್ರಾರಂಭದಲ್ಲಿ ಕಿರಿಕಿರಿಗಳು, ಅಂದ್ರೆ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ವೈಯಕ್ತಿಕ ಜಾತಕದಲ್ಲಿ ನಿಮ್ ಲಗ್ನ ಯಾವ್ದು ನೋಡ್ಬೇಕು, ಉಪಪಾದ ಲಗ್ನ ನೋಡ್ಬೇಕು, ಎಲ್ಲವೂ ನೋಡ್ಬೇಕಾಗುತ್ತೆ. ವೈವಾಹಿಕ ಜೀವನದಲ್ಲಿ ಏನಾಗುತ್ತೆ ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಬಹಳ ಸೀರಿಯಸ್ ಆಗಿರೋ ರಿಲೇಶನ್ಶಿಪ್ ನ ಹೊಂದಬೇಕಾಗತ್ತೆ. ಯಾಕೆಂತಂದ್ರೆ ನೀವೇನಾದ್ರೂ ಈಗ ವೈರುಧ್ಯ ಬರುತ್ತೆ ಪರ್ಸನಾಲಿಟಿಲಿ. ಇವ್ರು ಬಂದು ಕರ್ಕಾಟಕ ರಾಶಿಯವರು ಯಾವಾಗಲೂ ಕೂಡ ಎಮೋಷನಲ್ ವ್ಯಕ್ತಿಗಳು, ತುಂಬಾ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡುವಂತವ್ರು. ಹಾಗೇನೆ ಸಪ್ತಮಾಧಿಪತಿ ಶನಿ ಆಗಿರೋದ್ರಿಂದ ಎಮೋಷನಲಿ ಸ್ವಲ್ಪ ಡಿಟ್ಯಾಚ್ಡ್ ಆಗಿರುವಂತವ್ರು, ಸೀರಿಯಸ್ ಆಗಿರುವಂತವ್ರು, ಮೆಚ್ಯೂರಿಟಿ ಹೆಚ್ಚಾಗಿರುವಂತ ವ್ಯಕ್ತಿಗಳು ಲೈಫಲ್ಲಿ ಬರ್ತಾರೆ. ಅವರು ಇವರ ಹಾಗೆ ಅವ್ರು ಬಿಹೇವ್ ಮಾಡೋದಲ್ಲಿ ಇರ್ಬೋದು. ಸ್ವಲ್ಪ ಇದರಿಂದ ಫ್ರಿಕ್ಷನ್ಸ್, ಸಂಘರ್ಷಗಳು ಕ್ರಿಯೇಟ್ ಆಗ್ಬೋದು ಇವ್ರ ಜೀವನದಲ್ಲಿ. ಆಮೇಲೆ ಸಪ್ತಮಾಧಿಪತಿಯನ್ನ ಇನ್ನೊಂದು ಬಾರಿ ನಾವು ಗಮನಿಸಿ ನೋಡೋದಾದ್ರೆ ಅಟ್ ದ ಸೇಮ್ ಟೈಮ್ ಒಂದು ಕೈ ರೇಖೆಗಳಲ್ಲಿ ಕೂಡ ಇರುವಂತಹ ಶನಿ ರೇಖೆಗಳು ಮತ್ತೆ ವಿವಾಹ ರೇಖೆಗಳು ಹೇಗಿದೆ ಅಂತ ಎರಡನ್ನು ಕಂಬೈನ್ ಮಾಡಿ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಶನಿ ಅಧಿಪತಿ ಆಗಿದ್ದು, ಶನಿ ಅಧಿಪತಿ ಬಂದು ಇನ್ನು ವೃಶ್ಚಿಕ ರಾಶಿಯಲ್ಲೋ ಮೇಷ ರಾಶಿಯಲ್ಲೋ ಯೂಶುವಲ್ ಆಗಿ ತುಂಬಾ ಅಗ್ರೆಸಿವ್ ಇರ್ತಾರೆ ಅವರು, ತುಂಬಾ ಕೋಪ ಮಾಡ್ಕೊಳ್ಳೋದು, ಪ್ರೀತವಾಗಿರುವಂತ ಡಿಸಿಪ್ಲಿನ್, ಪರ್ಫೆಕ್ಷನಿಸಮ್ ಅಂತಾರಲ್ಲ, ಎಲ್ಲದರಲ್ಲೂ ಕೂಡ ಪರ್ಫೆಕ್ಷನಿಸಮ್ ನ ಎಕ್ಸ್ಪೆಕ್ಟ್ ಮಾಡೋರಾಗಿರ್ತಾರೆ. ಪ್ರತಿಯೊಂದು ನೀಟಾಗಿರ್ಬೇಕು ಅಂತ ವ್ಯಕ್ತಿತ್ವದವರು ಕರ್ಕಾಟಕ ರಾಶಿಯವರಿಗೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ. ಮತ್ತೆ ಕರ್ಕಾಟಕ ರಾಶಿಯವರಿಗೆ ಲೈಫ್ ಪಾರ್ಟ್ನರ್ಗಳು ಅತಿಯಾಗಿ ಬಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನೀಟ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆಮೇಲೆ ಅತಿ ಶುಭ್ರತೆ, ಅತಿ ಆಗಿರುವಂತದ್ದು ಯಾವ್ದು ತಲೆ ಕೆಡಿಸ್ಕೊಳ್ಳಲ್ಲ, ಮಾಮೂಲಿಯಾಗಿರ್ತಾರೆ. ಅವ್ರು ಡೆಸ್ಕ್ಗಳು ನೋಡಿದ್ರೆ ಅಷ್ಟು ನೀಟಾಗಿರಲ್ಲ, ಮನೆಗಳು ಅಷ್ಟೊಂದು ನೀಟಾಗಿರಲ್ಲ, ಕಾರ್ಗಳು ನೀಟಾಗಿ ಇಟ್ಕೊಳ್ಳಲ್ಲ, ಈ ರೀತಿಯಾಗಿರುವಂತದ್ನೆಲ್ಲ ನಾವು ನೋಡ್ಬೋದು. ಬಟ್ ಎಲ್ಲರೂ ಹಂಗಿರ್ತಾರಂತಲ್ಲ, ಯಾವಾಗ್ಲೂ ಕೂಡ ರಾಶಿಯಿಂದ ನಾವು ಪ್ರಿಡಿಕ್ಷನ್ ಕೊಡುವಾಗ ಇದು ಜನರಲ್ ಈ ಒಂದು ಟೆಂಡೆನ್ಸೀಸ್ ಅವರಲ್ಲಿ ಇರುತ್ತೆ. ಹಾಗಂತೇಳಿ ಎಲ್ಲದೂ ಇರುತ್ತೆ ಅಂತ ಅನ್ಕೋಕ್ ಹೋಗ್ಬೇಡಿ, ಕೆಲವು ಇರೋ ಸಾಧ್ಯತೆಗಳಿರುತ್ತೆ. ಜನರಲ್ ಆಗಿ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಹಾಗಾಗಿ ನಾನು ಇಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುವಂತಹ ಲೈಫ್ ಪಾರ್ಟ್ನರ್ ಬರ್ತಾರೆ ಕರ್ಕಾಟಕ ರಾಶಿಯವರಿಗೆ. ಎಮೋಷನಲಿ ಸ್ವಲ್ಪ ಡಿಟ್ಯಾಚ್ಡ್, ಬೇಗ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ವ್ಯಕ್ತಿಗಳು ಯಾವಾಗಲೂ ಸಹ ಕರ್ಕಾಟಕ ರಾಶಿಯವರಿಗೆ ಸಿಗೋಂಥ ಸಾಧ್ಯತೆ ಇರುತ್ತೆ.